ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವಾಗ ನನ್ನ ಗಾಡಿದು ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಏನೇನು ಮಾಡಿಫಿಕೇಷನ್ಸ್ ಮಾಡಿದ್ದೀನಿ ಪ್ರತಿಯೊಂದು ನನಗೆ ತಿಳಿಸ್ಕೊಡ್ತೀನಿ. ಸೊ ಬಜೆಟ್ ಎಷ್ಟಾಗಿದೆ ಏನು, ಸೊ ಇದನ್ನೆಲ್ಲನೂ ತಿಳಿಸ್ಕೊಡ್ತೀನಿ ನನಗೆ. ಹೇಳು, ನಾನು ಗಾಡಿನ ತೊಗೊಂಡಿದ್ದು 2021 ತೊಗೊಂಡು ನನ್ನ ಮಾಡಿಫೈ ಮಾಡಬೇಕು ಅಂತ ತುಂಬಾ ಇಷ್ಟ. ಅಂದರೆ ಸೂಪರ್ ಬೈಕ್ಸ್ ಅಂದರೆ ತುಂಬ ಇಷ್ಟ, ಬಟ್ ಅಷ್ಟು ಬಜೆಟೆಲ್ಲ ನಮ್ಮ ಹತ್ರ ಅಂತ ಇಲ್ಲ. ಅದಕ್ಕೆ ಇದನ್ನೇ ಇನ್ಫ್ಯೂಚರ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ಎಷ್ಟು ಕಾಸ್ಟ್ ಆಯಿತು ಏನು, ಸೊ ಇದನ್ನೆಲ್ಲ ನೋಡೋಣ ಬನ್ನಿ ಗೈಸ್. ಇವತ್ತು ನನ್ನ ಗಾಡಿ ರಿವ್ಯೂ ನೋಡಿಸ್ತೀನಿ, ಮಾಡಿಫಿಕೇಷನ್ ಯಾವ ಥರ ಮಾಡಿದ್ದೀನಿ ಅಂತ. ಸೊ ನನಗೆ ಹೋಗೋಣ. ಜಾಸ್ತಿ ಇವನೇ ನಮ್ಮ ಟಾಮ್. ಸೊ ಇವಂದು ರಿವ್ಯೂ ಮಾಡೋದು. ಬೈಕ್ನ ಯಾವತ್ತು ಬೈಕ್ ಅಂದ್ಬಿಡಿ ಈಸ್ ಅ ಸೋಲ್ಮೆಟ್. ಸೊ ನನ್ನ ಗಾಡಿಗೆ ನಾನು ಏನೇನು ಮಾಡಿಫೈ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ನೋಡಿಸ್ತೀನಿ, ಓಕೆನಾ. ಇದು ನನ್ನ NS 200, NS ಅಲ್ಲ, ಇದರ ಹೆಸರು ಟಾಮ್. ಸೊ ಫಸ್ಟು ಓವರಾಲ್ ರಿವ್ಯೂ ನೋಡಿಸ್ತೀನಿ ಗಾಡಿದು. ಸೊ ಇದು ಫುಲ್ ಗಾಡಿ ರಿವ್ಯೂ. ಸೊ ಮುಂದಕ್ಕೆ ಹಂಗೆ ಹೇಳ್ತಾ ಬರ್ತೀನಿ ಏನೇನು ಮಾಡಿಫಿಕೇಷನ್ಸ್ ಮಾಡಿದ್ದೀನಿ ಏನು ಅಂತ. ಸೊ ಬನ್ನಿ ಏನೇನು ಮಾಡಿಫೈ ಮಾಡಿದ್ದೀನಿ ಅಂತ ನೋಡಿಸ್ತೀನಿ. ಫಸ್ಟು ವೈಸರು. ಈ ವೈಸರ್ ಬಂದುಬಿಟ್ಟು LS3 ಇದು. ಸೊ ಸ್ಟಾಕಲ್ಲಿ ತೊಗೋಬೇಕು, ಓಕೆನಾ. ಬಟ್ ಏನಂತ ಹೇಳಿದ್ರೆ ಇದು ಸೇಫ್ಟಿ, ಇದು ನಾರ್ಮಲ್ ನಾವು ಹಾಕೋಕ್ಕಿಂತ ಬಟ್ ಇದು ಸೇಫ್ಟಿ ಇರುತ್ತೆ. ಇದರಲ್ಲಿ ಏನು ಸೇಫ್ಟಿ ಅಂತ ಹೇಳಿದ್ರೆ, ಈ ರಾಡ್ಸ್ ಎರಡು ಬಂದು ಡೂಮ್ನ ಪ್ರೊಟೆಕ್ಟ್ ಮಾಡುತ್ತೆ. ಡೂಮ್ನೂ ಮತ್ತು ವಿಂಡ್ಶೀಲ್ಡ್ನ, ನಾರ್ಮಲ್ ವಿಂಡ್ಶೀಲ್ಡ್ ಬರುತ್ತಲ್ವ NSಲ್ಲಿ, ಸೊ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದಕ್ಕೇನು ಪ್ರಾಬ್ಲಮ್ ಇಲ್ಲ. ಡೂಮ್ಗೆ ಬಿದ್ರೇನೂ ಬಂದುಬಿಟ್ಟು ಸೇಫ್ಟಿ ಇರುತ್ತೆ. ಸೊ ಹೊಡೆದ್ರೆ ಇದೊಂದು ಮಾತ್ರ ಹೊಡಿಯುತ್ತೆ ಅಷ್ಟೇ, ವೈಸರ್ ಒಂದು ಹೊಡಿಯುತ್ತೆ ಅಷ್ಟೇ. ಆ್ಯಂಡ್ ಹ್ಯಾಂಡಲ್ಗೆ ಸೊ ಗಾರ್ಡ್ಸ್ ಹಾಕ್ಸಿದ್ದೀನಿ ವಿತ್ ಇಂಡಿಕೇಟರ್ಸು. ಸೊ ಇಂಡಿಕೇಟರ್ಸು 1600 ರುಪೀಸು. ಸೊ ಇದು ಬಂದು ಫುಲ್ ಸೆಟ್ಟೇ ಬಂದು, ವೈಸರ್ ಬಂದು ನಮ್ಗೆ ಕಡಿಮೆನೇ ಬೀಳುತ್ತೆ 500 ರುಪೀಸು, ಬಟ್ ಇದು ಸ್ವಲ್ಪ ಕಾಸ್ಟ್ಲಿ 1800 ರುಪೀಸ್ ಆಗುತ್ತೆ. ಆ್ಯಂಡ್ ಡಾಮಿನರ್ದು ಇದನ್ನು ಹಾಕ್ಸಿದ್ದೀನಿ, ನಂಬರ್ ಪ್ಲೇಟು. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟು ಇದನ್ನು ಹಾಕ್ಸಿದ್ದೀನಿ, ಕ್ರ್ಯಾಶ್ ಗಾರ್ಡ್ಸು 2 ಎಲ್ಲನೂ JC ರೋಡಲ್ಲಿ ಹಾಕ್ಸಿದ್ದು. ಇದು ಬಂದು ಕ್ರ್ಯಾಶ್ ಗಾರ್ಡ್ಸ್ ನನಗೆ ಆಲ್ಮೋಸ್ಟ್ 2900 ರುಪೀಸ್ ಬಿತ್ತು. ವಿತ್ ಫಿಟ್ಟಿಂಗ್ ಅಂತ ಹೇಳಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟೇ ತೊಗೊಂಡ್ರು. ಬಟ್ ನಿಮಗೇನಾದರೂ ಗೊತ್ತಿದ್ದರೆ ಈಸಿ ಇದು ಫಿಟ್ ಮಾಡೋದು, ನೀವೇ ಮಾಡ್ಕೋಬೋದು ತೊಗೊಂಡ್ರೆ, ಓಕೆನಾ. ಸುಮ್ಮನೆ ಇವ್ರಿಗೆ 1000 ರೂಪಾಯಿ ಕೊಡೋಕ್ಕಿಂತ ಜಸ್ಟ್ ಇಲ್ಲೊಂದು ಬೋಲ್ಟ್ ಬರುತ್ತೆ, ಈ ಬೋಲ್ಟು, ಮತ್ತು ಈ ಫುಟ್ ರೋಸ್ಟ್ ಹತ್ರ ಒಂದು ಬೋಲ್ಟ್ ಬರುತ್ತೆ, ಅದು ಬಿಟ್ಟರೆ ಇಲ್ಲೊಂದು ಬೋಲ್ಟು ಅಷ್ಟೇ. ಸೊ ಮತ್ತು ಹೆಡ್ಲೈಟ್ ಅಂತೂ ಹೇಳಲೇಬೇಡ್ರಿ, ಒಂದು 10 ಸರಿ ಹಾಕ್ಸಿರ್ತೀನಿ ಹೆಡ್ಲೈಟ್. ಇದಕ್ಕೆ ಎಲ್ಲ ಹೆಡ್ಲೈಟು ಹಾಕಿ ನೋಡಿಬಿಟ್ಟೆ, 2000 ರೂಪಾಯಿ 3000 ರೂಪಾಯಿ ಎಲ್ಲ ಹೆಡ್ಲೈಟು ಹಾಕಿದೆ, ಬಟ್ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಪ್ರೊಜೆಕ್ಟರ್ಸ್ ಹಾಕ್ಸ್ಕೊಂಡೆ. ಸೊ ಡಬಲ್ ಪ್ರೊಜೆಕ್ಟರ್ ಇದೆ ಇದು, ಫಾಗ್ ಲೈಟ್ಗೂ ಯೂಸ್ ಮಾಡ್ಕೋಬೋದು, ಅದು ಯೂಸ್ ಮಾಡ್ಕೋಬೋದು. ಸೊ ಎರಡಕ್ಕೂ ಬಂದು ಇದ್ರ ಜೊತೆಗೆ ಫಿಟ್ ಮಾಡಿದ್ದೀನಿ, ಇದ್ರ ಜೊತೆಗೆ ಫಿಟ್ ಮಾಡಿಬಿಟ್ಟಿದ್ದೀನಿ ಇದು, ಓಕೆನಾ. ಇದೆಲ್ಲ ನೀವೇ ಆರಾಮಾಗಿ ಮನೇಲಿ ತೊಗೊಂಡು ಫಿಟ್ ಮಾಡ್ಕೋಬೋದು. ಆ್ಯಂಡ್ SMKದು ಟಾಪ್ ಬಾಕ್ಸ್ ಹಾಕ್ಸ್ಕೊಂಡೆ. ಸೊ SMKದು ಟಾಪ್ ಬಾಕ್ಸು ನನಗೆ ಕಂಪ್ಲೀಟಾಗಿ 5000 ಬಿತ್ತು. 5000ಅಲ್ಲಿ ಟಾಪ್ ಬಾಕ್ಸು ಬರುತ್ತೆ ಪ್ಲಸ್ ಇದು ಬರುತ್ತೆ. ಇದು ಗಾರ್ಡ್ ಮಾತ್ರ ಒಂದು ಎಕ್ಸ್ಟ್ರಾ ನೀವು ತೊಗೋಬೇಕು, ಅದೊಂದು 1500 ರುಪೀಸ್ ಆಗುತ್ತೆ. ಸೊ ಅದಾದಮೇಲೆ ನನ್ನ ಟಯರ್ಗೆ ಕ್ಯಾಪ್ಸ್ ಹಾಕ್ಸಿದ್ದೀನಿ, ಮ್ಯಾಗ್ವಿಲ್ ಕ್ಯಾಪ್ಸು. ಬಟ್ ಮ್ಯಾಗ್ವಿಲ್ ಕ್ಯಾಪ್ಸು ಅಷ್ಟೊಂದು ಸೇಫ್ಟಿ ಇಲ್ಲ. ನಿಧಾನಕ್ಕೆ ಓಡಿಸ್ತೀನಿ ಅಂತ ಹೇಳಿದ್ರೆ ಹಾಕ್ಸ್ಕೋಬೋದು. ಇಫ್ ಯು ಆರ್ ಗೋಯಿಂಗ್ ರ್ಯಾಶ್ ಡ್ರೈವಿಂಗ್ ನಾನು ಸಜೆಸ್ಟ್ ಮಾಡಲ್ಲ ಅದನ್ನು ಹಾಕ್ಸಿ ಅಂತ. ಯಾಕಂತ ಹೇಳಿದ್ರೆ
ಈ ಟಯರ್ಸಿಂದ ನಮಗೆ ಹೋಗುವಂಥ ಗಾಳಿಗೆ ನಮಗೆ ಇದು ಸಿಗತ್ತೆ, ಗ್ರಿಪ್ ಸಿಗತ್ತೆ. ಬಟ್ ಇದರಲ್ಲಿ ಆ ಕಡೆ ಈ ಕಡೆ ಗಾಳಿ ಹೋಗಲ್ಲ. ಪ್ರೆಷರ್ ಫುಲ್ಲು ಬಂದುಬಿಟ್ಟು ಮ್ಯಾಗ್ ಮೇಲೇ ಬೀಳುತ್ತೆ. ಸೊ ಗಾಡಿ ಎಳೆಯೋ ಚಾನ್ಸಸ್ ಜಾಸ್ತಿ ಬರುತ್ತೆ. ABS ಆದ್ರೂ ಎಳೆಯುತ್ತೆ. ನನ್ನ ಗಾಡಿ ಇವಾಗಲೂ ಎಳೆಯುತ್ತೆ ಸ್ಪೀಡಾಗಿ ಹೋದರೆ. ಬಟ್ ಸ್ಲೋವಾಗಿ ಓಡಿಸೋರು ಹಾಕ್ಕೋಬೋದು. ಒಂದು ರೇಂಜ್ ಲೈಕ್ 40, 50, 60 ಸ್ಪೀಡು, ಈ ರೇಂಜ್ ಇರೋರು ಹಾಕ್ಕೋಬೋದು. ಅದ್ರ ಮೇಲೆ ಹೋಗ್ತೀನಿ ನನ್ನ ಸ್ಪೀಡು ಅಂತ ಹೇಳಿದ್ರೆ ಐ ವೋಂಟ್ ಸಜೆಸ್ಟ್ ಫಾರ್ ಎನಿ ಒನ್. ಸೊ ಕೈಂಡ್ಲಿ ಅದನ್ನು ಹಾಕ್ಸ್ಬೇಡಿ, ಸೇಫ್ಟಿ ಇಲ್ಲ. ಆ್ಯಂಡ್ ಇಲ್ವಂದರೆ ಇದೊಂದು ಹಾಕ್ಸ್ಕೊಂಡಿದ್ದೀನಿ ಕ್ಯಾಮ್ರಾ, ಫೋನ್ ಇಟ್ಕೊಳಕ್ಕೆ. ಆ್ಯಂಡ್ KTMದು ಹ್ಯಾಂಡಲ್ಲು ಕಂಪ್ಲೀಟಾಗಿ. ಯಾಕೆ KTM ಹ್ಯಾಂಡ್ಲ್ ಹಾಕ್ಸಿದ್ದೀನಿ ಅಂತ ಹೇಳಿದ್ರೆ, ನಾರ್ಮಲ್ ಇದ್ರ ಬರೋ ಹ್ಯಾಂಡ್ಲಲ್ಲಿ ಬ್ಯಾಕ್ ಪೇಯ್ನ್ ಜಾಸ್ತಿ ಬರುತ್ತೆ, ಕಂಫರ್ಟ್ ಸಿಗಲ್ಲ. ಕಂಫರ್ಟ್ ಸಿಗದಿರ ಇದ್ದರೆ ಶೋಲ್ಡರ್ ಪೇಯ್ನ್ಸು, ಬ್ಯಾಕ್ ಪೇಯ್ನ್ಸ್ ಜಾಸ್ತಿ ಬರುತ್ತೆ. ಡ್ಯೂಕ್ ಹ್ಯಾಂಡ್ಲಲ್ಲಿ ನಮಗೆ ಸೇಫ್ಟಿನೂ ಜಾಸ್ತಿ ಇರುತ್ತೆ, ಪ್ಲಸ್ಸು ಇದು ಇರುತ್ತೆ, ಇದು ಡ್ಯೂಕ್ ಹ್ಯಾಂಡ್ಲು. ಸೊ ಇದಕ್ಕೇನು ಆಲ್ ಟ್ರೈನ್ ಮಾಡಿಸಿಲ್ಲ ನಾನು. ಸೊ ಇಲ್ಲಿರೋ ನಟ್ಸ್ನ ತೆಗೆಸಿ ಇಲ್ಲಿ ಗ್ಯಾಪ್ ಬರುತ್ತೆ, ಗ್ಯಾಪಲ್ಲೇ ನೆಟ್ ಕೂತ್ಕೊಳುತ್ತೆ. ನೀವು ಇನ್ ಕೇಸ್ ಮಾಡೋಂಗಿದ್ರೆ ಅವ್ರಿಗೆ ಹೇಳಿ, ಅವರು ಡ್ರಿಲ್ಲೆಲ್ಲ ಹಾಕ್ತಾರೆ. ಡ್ರಿಲ್ಲೆಲ್ಲ ಹಾಕ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗೇ ಕೂತ್ಕೊಳತ್ತಿದ್ದು. ಸೊ ಡ್ರಿಲ್ಲೆಲ್ಲ ಹಾಕಬಾರ್ದು. ಇದು BS6 ಇದು, ಓಕೆನಾ. ಸೊ ಹಳೆ ಗಾಡಿಗಳಲ್ಲಿ ಡ್ರಿಲ್ ಮಾಡಬೇಕು, ಬಟ್ ಇದಕ್ಕೇನು ಬೇಕಾಗಿಲ್ಲ. ಆ್ಯಂಡ್ ಕಮಿಂಗ್ ಥ್ರೂ ವಿತ್ ಮೈ ವಿಡಿಯೋ. ಸೊ ಎಕ್ಸೋ ನನ್ನ ಫೇವ್ರೆಟ್ ಹೆಲ್ಮೆಟ್ಟು. ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ ತೊಗೋಬೇಕು ಅಂತ, ತೊಗೊಳಕ್ಕಾಗಿಲ್ಲ. ಸೊ ಇವಾಗ ತೊಗೊಂಡಿದ್ದೀನಿ. ಸೊ ನನಗಿದು ಕಾಸ್ಟ್ ಬಿದ್ದಿದ್ದು ಅರೌಂಡ್ 4300 ರುಪೀಸು ಡಿಸ್ಕೌಂಟಲ್ಲಿ. ಆ್ಯಂಡ್ ಬ್ಲೂಟೂತ್ ಒಂದು ಹಾಕ್ಸ್ಕೊಂಡಿದ್ದೀನಿ. ಸೊ ಚೆನ್ನಾಗಿದೆ ಬ್ಲೂಟೂತ್ ಇದು 2300. ಆಫರಲ್ಲಿ ನಮಗೆ ಆಲ್ಮೋಸ್ಟ್ ಒಂದು 1800 ರುಪೀಸ್ಗೆ ವಿತ್ ಫುಲ್ ಸೆಟ್ ಕೊಟ್ಟರು. ಇದರಲ್ಲಿ ವೈಸರಲ್ಲಿ ನಮಗೆ ಫಾಗ್ ಲೈಟು ಬರುತ್ತೆ, ಪ್ಲಸ್ಸು ಫಾಗ್ ಲೈಟ್ ಜೊತೆಯಲ್ಲಿ ಎಕ್ಸ್ಟ್ರಾ ಒಂದು ವೈಸರು ಬರುತ್ತೆ. ಈ ವೈಸರು ಬರುತ್ತೆ. ಇದು ನೈಟ್ ಟೈಮ್ಸ್, ಡೇ ಟೈಮಲ್ಲಿ ಹಾಕ್ಕೋಬೋದು. ನೈಟ್ ಟೈಮ್ಸಲ್ಲಿ ಅಷ್ಟು ಸೇಫ್ಟಿ ಇಲ್ಲ, ನೈಟ್ ಟೈಮ್ಸ್ ಇದು ಬೆಸ್ಟು. ಸೊ ನನ್ನ GoPro ಕ್ಯಾಮ್ರಾ. ಸೊ ಈ GoProದಲ್ಲೇ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಬಟ್ ಇನ್ನೂ ಸೆಟಪ್ ಇದೆ, ತೊಗೋಬೇಕು. ನೋಡೋಣ, ಮುಂದಕ್ಕೆ ತೊಗೊತೀನಿ. ಅದಕ್ಕೆ ಫುಲ್ ನಾನು ಬೈಕಲ್ಲಿ ಹೋಗೋವಾಗ ನಾನೇನು ಆಡಿಯೋ ಮಾಡೋದಿಲ್ಲ, ಯಾಕಂತ ಹೇಳಿದ್ರೆ ನಾಯ್ಸ್ ಜಾಸ್ತಿ ಬರುತ್ತೆ ಅಂತ. ಸೊ ಅದರಿಂದ ನಾನು ಕಡಿಮೆನೇ ಮಾಡೋದು. ಅದರಲ್ಲೇ ನಾರ್ಮಲಾಗಿ ಎಡಿಟ್ ಮಾಡೋವಾಗ ವಾಯ್ಸ್ ಓವರ್ ಕೊಟ್ಕೊತಾ ಇದ್ದೀನಿ ಅಷ್ಟೇ. ಸೊ ಇಷ್ಟು ನನ್ನ ಗಾಡಿನ ಮಾಡಿಫೈನ್ ಮಾಡಿರೋದು, ಓಕೆನಾ. ಆ್ಯಂಡ್ ಎಕ್ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ, ಇದು ನನ್ನ ನಾಯಿ ಮರಿ. ಐಮಲ್ಲ ಡಾಗ್ ಲವರ್. ಇದರ ಹೆಸರು ಮೋನಿ. ಇವಾಗಲೂ ಇದ್ದಾಳೆ ಮನೇಲಿ. ಸೊ ಇದು ನಮ್ಮ ಗಾಡಿ ಫುಲ್ ವ್ಯೂ ಒಂದ್ಸರಿ ನೋಡಿಸ್ಬಿಡ್ತೀನಿ. ಸೊ ಮಾಡಿಫೈ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಮಾಡಿಫಿಕೇಷನ್ಸ್ಗೆ ಡೌಟ್ಸ್ ಏನಾದರೂ ಇತ್ತು ಅಂದರೆ ಕಾಲ್ ಮಾಡಿ, ಸಜೆಷನ್ ಮಾಡಿಸ್ತೀನಿ. ಪಾರ್ಟ್ಸ್ ನೀವೇ ತೊಗೊಂಡು ನೀವೇ ಮನೆಯಲ್ಲೇ ಮಾಡ್ಕೋಬೋದು. ಇವಾಗಲೂ ಹೇಳ್ತಾ ಇದ್ದೀನಿ, ಡೋಂಟ್ ಗೋ ವಿತ್ ಅದರ್ಸ್. ಸುಮ್ಮನೆ ದುಡ್ಡುಗಳು ಕಿತ್ಕೊತಾರೆ 1000-2000 ಅಂತ ವೇಸ್ಟು. ಸೊ ಬೆಟರ್ ನೀವೇ ಮನೇಲಿ ಕೂತ್ಕೊಂಡು ಮಾಡ್ಕೋಬೋದು. ಆ್ಯಂಡ್ ಎಸ್ಪೆಷಲಿ ಮಿರರ್ಸ್ ಮರ್ತೋದೆ. ಮಿರರ್ಸು KTMದೇ ಹಾಕ್ಸಿರೋದು. ಒಳ್ಳೆ ಫೋರ್ಸ್ ಗುರು KTMಲ್ಲಂತೂ. KTM ಮಿರರ್ಸು ಇದ್ರಿಗೆ ಏನು ಲುಕ್ ಕೊಡ್ತಾಯಿದೆ ನೋಡಿ. ಏನೋ ಒಂಥರ ಏನು ಹೇಳ್ತಾರೆ, ಬುಲ್ಲಿರಲ್ವಾ, ಆ ಥರ ಇದೆ. ಸೊ KTM ಮಿರರ್ಸು NSಗೆ ಮಸ್ತಾಗಿರುತ್ತೆ. ಬಟ್ KTM ತುಂಬ ಅನ್ವೆಯ್ಟ್ಲೆಸ್ಸು. ಇದು ವೆಯ್ಟ್ ಜಾಸ್ತಿ, ಗ್ರಿಪ್ಪು ಜಾಸ್ತಿ. ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ವೆಯ್ಟಲ್ಲಿ ಕಷ್ಟನೇ. ಬಟ್ ಆದ್ರೂ ಬೆಟ್ರ್ ಬೈಕು ಬ್ಯಾಂಗ್ಳೂರ್ಗೆ ಅಂತ ಹೇಳಿದ್ರೆ ನನಗನ್ಸೋ ಮಟ್ಟಿಗೆ ಬೆಟರ್ ಬೈಕು. ಇದನ್ನು ನಾನು ಇದ್ರದ್ದು ತೊಗೊಂಡು ಆಯಿತು 2 ಇಯರ್ಸ್ ಆಯಿತು. ಸೊ ಇದು ನನ್ನ ಬೈಕ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಸ್ವಲ್ಪ ಹೇಳ್ಕೊಡಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.